ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯರೇ, ವಂದನೆಗಳು. ಅನೇಕ ರೀತಿಯಾದಂತಹ ಕಾರ್ಯದ ಒತ್ತಡಗಳಿಂದ ಮತ್ತೆ ನಿಮ್ಮ ಮುಂದೆ ಬರುವಾಗ ಸ್ವಲ್ಪ ತಡವಾಯಿತು. ಅದಕ್ಕಾಗಿ ವಿಷಾದವನ್ನು ವ್ಯಕ್ತಪಡಿಸ್ತಾ, ದೈನಂದಿನ ಆಚರಣೆಗಳು, ಸನಾತನೀಯ ಕರ್ತವ್ಯಗಳು, ಈ ವಿಷಯದಲ್ಲಿ ಮುಂದಿನ ಭಾಗಗಳನ್ನು ನೋಡೋಣ. ಸ್ನಾನಾದಿಗಳನ್ನು ಪೂರೈಸಿ ಶುಚಿರ್ಭೂತರಾಗಿ ದೇವರ ಮುಂದೆ ಬಂದು ನಿಂತಿದ್ದೇವೆ. ದೇವರಿಗೆ ದೀಪವನ್ನು ಹಚ್ಚಿ ದೀಪದಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಭಗವಂತನಲ್ಲಿ ಉತ್ತಿಷ್ಠೋತ್ತಿಷ್ಠ ಗೋವಿಂದ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿ ಯೋಗ ನಿದ್ರೆಯಲ್ಲಿದ್ದಂತಹ ಭಗವಂತನನ್ನು ನಿದ್ರೆಯಿಂದ ಎಬ್ಬಿಸಿದ್ದೇವೆ. ಇನ್ನು ಆ ಭಗವಂತನನ್ನು ಪೂಜಿಸುವ ವಿಧಾನ ಎಂಬುದು ಬಹಳ ತೆರನಾಗಿರತಕ್ಕಂತಹದ್ದು. ಅದನ್ನು ಮುಂದಿನ ಭಾಗದಲ್ಲಿ ಅವಶ್ಯವಾಗಿ ನಾವು ನೋಡೋಣ. ಅದು ಸಾಮಾನ್ಯವಾಗಿ ಪೂಜೆಯ ಕಲ್ಪನೆಯನ್ನು ನಾನಿವತ್ತು ನಿಮ್ಮ ಮುಂದೆ ಇಡಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ನಮಗೆ ಪೂಜೆ ಅಂತ ಹೇಳಿದ ತಕ್ಷಣ ನೆನಪಾಗುವುದು ಒಂದು ಪ್ರತಿಮೆ ಅಥವಾ ಸಾಲಗ್ರಾಮಾದಿಗಳು ಅಥವಾ ದೇವರ ಒಂದು ಚಿತ್ರಪಟ, ಗಂಟಾಮಣಿ, ಆರತಿ, ಘಂಟೆ, ಅಭಿಷೇಕ, ಅರ್ಚನೆ, ಪುಷ್ಪ ಇತ್ಯಾದಿಗಳೆಲ್ಲ ನಮಗೆ ನೆನಪಾಗ್ತದೆ ಪೂಜೆ ಅಂತ ಹೇಳಿದ ತಕ್ಷಣ. ಆದರೆ ಶಾಸ್ತ್ರದ ದೃಷ್ಟಿಯಲ್ಲಿ, ಸಂಸ್ಕೃತ ಭಾಷೆಯ ಔನ್ನತ್ಯದಲ್ಲಿ ವಿಮರ್ಶೆ ಮಾಡುವುದಾದರೆ, ಸಂಸ್ಕೃತ ಭಾಷೆಯ ದೃಷ್ಟಿಯಿಂದ ನೋಡುವುದಾದರೆ, ಪೂಜೆ ಅಂತ ಹೇಳಿದ್ರೆ ಇಷ್ಟಕ್ಕೆ ಮಾತ್ರ ಸೀಮಿತ ಅಲ್ಲ. ಇದು ಪೂಜೆಗೆ ಒಂದು ಅಂಗವಷ್ಟೇ. ಹಾಗಾದರೆ ಪೂಜೆ ಅಂತ ಹೇಳಿದ್ರೆ ಏನು? ಪೂಜೆ ಎಂಬ ಶಬ್ದಕ್ಕೆ ಆರಾಧನೆ, ಉಪಾಸನೆ, ದೇವರ ಸೇವೆ, ಮುಖ್ಯವಾಗಿ ಈ ಅರ್ಥವನ್ನು ಹೇಳಬಹುದು. ದೇವರ ಸೇವೆ. ಇದನ್ನು ಮಾಡುವುದು ಗಂಟಾಮಣಿ, ಆರತಿ, ಪುಷ್ಪ, ಅಭಿಷೇಕಾದಿಗಳನ್ನು ಇಟ್ಕೊಂಡು ಮಾತ್ರ ದೇವರ ಸೇವೆ ಅಂತ ಆಗತಕ್ಕಂತಹದ್ದೆಲ್ಲ ಸಾಧ್ಯ ಆಗಲೇಬೇಕು ಅಂತ ನಿಯಮ ಇಲ್ಲ. ದೇವರ ಪೂಜೆಯನ್ನು ಯಾವ ರೀತಿಯೆಲ್ಲ ಮಾಡಬಹುದು? ನಮ್ಮ ದೈನಂದಿನ ಜೀವನದಲ್ಲಿ ನಡೆಯತಕ್ಕಂತಹ ಪ್ರತಿಯೊಂದು ಕೆಲಸಗಳನ್ನು ಕೂಡ ದೇವರ ಪೂಜೆ ಎಂಬ ಭಾವದಿಂದ ಮಾಡಿದರೆ ಆ ಭಗವಂತನ ಅನುಗ್ರಹಕ್ಕೆ ನಾವು ಪಾತ್ರರಾಗಲಿಕ್ಕೆ ಖಂಡಿತ ಸಾಧ್ಯ. ಶಾಸ್ತ್ರಕಾರರು ಒಂದು ಮಾತು ಹೇಳುತ್ತಾರೆ, ಧರ್ಮಾಚರಣೆ ಧರ್ಮ ಮಾರ್ಗದಲ್ಲಿ ಇರಬೇಕು, ಧಾರ್ಮಿಕವಾಗಿ ನಡಿಬೇಕು ಅಂತೆಲ್ಲ ನಾವು ಮಾತನಾಡ್ಕೊಳ್ತೇವಲ್ಲ, ಅದರಲ್ಲಿ ಒಂದು ತಪ್ಪು ಕಲ್ಪನೆ. ಧರ್ಮ ಅಂತ ಹೇಳಿದ ತಕ್ಷಣ ಪೂಜೆ, ಪುನಸ್ಕಾರ, ಯಜ್ಞ, ಯಾಗ, ದಾನ, ತಪಸ್ಸು ಇತ್ಯಾದಿಗಳೇ, ಮಡಿವಂತಿಕೆ, ಚಾತುರ್ವರ್ಣ್ಯದ ವ್ಯವಸ್ಥೆ, ಇದನ್ನೇ ಧರ್ಮ ಅಂತ ಭಾವಿಸಿಕೊಂಡು ನಮ್ಮ ಸನಾತನ ಧರ್ಮವನ್ನು ಹೀಯಾಳಿಸುವವರು ಇದ್ದಾರೆ. ಆದರೆ ಈ ಧರ್ಮ, ಪೂಜೆ ಇದೆಲ್ಲದಕ್ಕೂ ಕೂಡ ವಿಶಾಲವಾದ ಅರ್ಥ ಇದೆ. ಶಾಸ್ತ್ರಕಾರರು ಏನು ಹೇಳ್ತಾರೆ ಗೊತ್ತೋ? ಭಗವಂತನ ಪೂಜೆ, ಧರ್ಮದ ಆಚರಣೆ, ಇವುಗಳ ಡೆಫಿನೇಷನ್ ಏನು ಕೊಡ್ತಾರೆ ಗೊತ್ತೋ? ಸ್ವವಿಹಿತ ವೃತ್ಯ ಭಕ್ತಿಯ ಭಗವದಾರಾಧನಂ ಪರಮೋ ಧರ್ಮ. ನಿನ್ನ ಪಾಲಿನದ್ದಾಗಿರತಕ್ಕಂತಹ ಕರ್ತವ್ಯ, ನಿನ್ನ ವಿಹಿತ ವೃತ್ತಿ ಏನಿದೆಯೋ ಅದನ್ನೇ ದೇವರ ಪೂಜೆ ಎಂಬ ಭಾವದಿಂದ ಭಕ್ತಿಯಿಂದ ಮಾಡಿದಿ ಎಂದಾದಲ್ಲಿ ಅದುವೇ ಪರಮಶ್ರೇಷ್ಠವಾದಂತಹ ಧರ್ಮಾಚರಣೆ ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಎಂತಹ ಅದ್ಭುತ ಚಿಂತನೆ ನೋಡಿ. ನಾವು ಮಾಡತಕ್ಕಂತಹ ಕರ್ತವ್ಯ ಅದನ್ನೇ ದೇವರ ಪೂಜೆ ಎಂಬ ಭಾವದಿಂದ ಮಾಡುವುದು. ಅದಕ್ಕೆ ನೀವು ಗಂಟಾಮಣಿ, ಆರತಿ, ಪುಷ್ಪ, ತುಳಸಿ, ಫಲವಸ್ತುಗಳು, ದೊಡ್ಡ ದೊಡ್ಡ ನೈವೇದ್ಯಗಳು, ದೇವರ ದೊಡ್ಡ ದೊಡ್ಡ ಪ್ರತಿಮೆಗಳು, ಪ್ರತೀಕಗಳು ಬೇಕು ಅಂತ ಇಲ್ಲ. ನೀವು ಯಾವ ಕರ್ಮವನ್ನು ಮಾಡ್ತಾ ಇದ್ದೀರೋ ಅದುವೇ ದೇವರ ಪೂಜೆ. ಅದರಲ್ಲಿ ದೇವರನ್ನು ಕಂಡು ಅದನ್ನು ಭಕ್ತಿಯಿಂದ, ಅಂದ್ರೆ ಶ್ರದ್ಧೆಯಿಂದ, ಪ್ರಾಮಾಣಿಕತೆಯಿಂದ, ಇದು ದೇವರ ಪೂಜೆ ನಾನು ಮಾಡ್ತಾ ಇರತಕ್ಕಂತಹದ್ದು. ಉದಾಹರಣೆಗೆ, ನೀವೊಬ್ಬ ಕೂಲಿ ಕಾರ್ಮಿಕನೋ, ಕೃಷಿಕನೋ, ರೈತನೋ, ಡಾಕ್ಟರೋ, ಇಂಜಿನಿಯರೋ, ಲೆಕ್ಚರರೋ, ಬ್ಯಾಂಕ್ ಉದ್ಯೋಗಿಯೋ, ಏನೇ ಆಗಿರಿ, ಯಾವುದೇ ವೃತ್ತಿಯಲ್ಲಿ, ನಿಮ್ಮದಾದಂತಹ ವೃತ್ತಿ ಯಾವುದೇ ಇರಲಿ, ಆ ವೃತ್ತಿಯಲ್ಲಿ ನಿಮ್ಮ ಪಾಲಿನ ಕರ್ತವ್ಯ ಏನಿದೆ, ನೀವು ಮಾಡಬೇಕಾದಂತಹದ್ದು, ಅದನ್ನು ಪ್ರಾಮಾಣಿಕತೆಯಿಂದ, ಇದು ದೇವರ ಪೂಜೆ ನಾನು ಮಾಡ್ತಾ ಇರತ್ತೆ, ಹಣ ಎಣಿಸ್ತಾ ಇದ್ದೇನೆ, ಇದು ಹಣ ಎಣಿಸುವುದಲ್ಲ, ದೇವರ ಪೂಜೆ. ಒಬ್ಬ ರೋಗಿಯ ಶುಶ್ರೂಷೆಯನ್ನು ಮಾಡ್ತಾ ಇದ್ದೇನೆ, ಅದು ರೋಗಿಯ ಶುಶ್ರೂಷೆ ಅಲ್ಲ, ಇದು ನನ್ನ ಪಾಲಿನ ಕರ್ತವ್ಯ, ಇದು ದೇವರ ಪೂಜೆ. ಒಬ್ಬ ರೋಗಿಗೆ ಆಪರೇಷನ್ ಮಾಡ್ತಾ ಇದ್ದೇನೆ, ಡಾಕ್ಟರ್, ಸರ್ಜನ್ ಆಗಿದ್ದುಕೊಂಡು, ಇದು ಕೇವಲ ಆಪರೇಷನ್ ಅಲ್ಲ, ಇದು ದೇವರ ಪೂಜೆ. ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದೇನೆ, ಇದು ಪಾಠ ಅಲ್ಲ, ಇದು ದೇವರ ಪೂಜೆ. ಲೆಕ್ಚರರ್ ಕೊಡ್ತಾ ಇದ್ದೇನೆ, ಇದು ನಾನು ಲೆಕ್ಚರರ್ ಕೊಡ್ತಾ ಇರತಕ್ಕಂಥದ್ದಲ್ಲ, ಇದು ದೇವರ ಪೂಜೆ. ಈ ರೀತಿ ಕೃಷಿ ಕೆಲಸ, ಇದು ಕೃಷಿ ಕೆಲಸ ಅಲ್ಲ, ದೇವರ ಪೂಜೆ ಎಂಬ ಭಾವನೆಯಿಂದ, ಶ್ರದ್ಧೆಯಿಂದ, ಪ್ರಾಮಾಣಿಕತೆಯಿಂದ ದೇವರ ಪೂಜೆ ಎಂಬ ಭಾವದಿಂದ ಮಾಡಿದಿರಿ ಎಂದಾದಲ್ಲಿ
ನಮ್ಮ ದೈನಂದಿನ ಜೀವನ ನಡೆಯತಕ್ಕಂತಹ ಪ್ರತಿಯೊಂದು ಕರ್ಮವು ದೇವರ ಪೂಜೆ ಅಂತ ಕರೆಸಿಕೊಳ್ಳುತ್ತದೆ. ಅದುವೇ ಪರಮೋ ಧರ್ಮ, ಶ್ರೇಷ್ಠವಾದ ಧರ್ಮಾಚರಣೆ ಅಂತ ಕರೆಸಿಕೊಳ್ಳುತ್ತದೆ. ಅದಕ್ಕೆ ಪೂರ್ವಭಾವಿಯಾಗಿ ದೇವರನ್ನು ಎಬ್ಬಿಸಿದ ತಕ್ಷಣ ಉತ್ತಿಷ್ಟ ಗೋವಿಂದ ಅಂತ ದೇವರನ್ನು ಎಬ್ಬಿಸಿದೆವು. ಎಬ್ಬಿಸಿದ ತಕ್ಷಣ ಮುಂದಿನ ಪ್ರಾರ್ಥನೆ ನಮ್ಮದಿರಬೇಕಂತೆ ದೇವರಲ್ಲಿ. ಭಗವಂತ ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂ ತತಃ ಯತ್ ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ. ಹೇ ಭಗವಂತ, ಪ್ರಾತಃ ಕಾಲದಿಂದ ಸಾಯಂಕಾಲದವರೆಗೆ, ಸಾಯಂಕಾಲದಿಂದ ಪ್ರಾತಃ ಕಾಲದವರೆಗೆ, ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂ ತತಃ 24 ಗಂಟೆಯ ಅವಧಿಯಲ್ಲಿ ಯತ್ ಕರೋಮಿ ಜಗನ್ನಾಥ, ಏನೇನೇನು ನಾನೆಲ್ಲ ಮಾಡ್ತೇವೋ ತದಸ್ತು ತವ ಪೂಜನಂ, ಅದೆಲ್ಲವೂ ನಿನ್ನ ಪೂಜೆಯಾಗಲಿ. ನಾನು ಪೇಟೆಗೆ ಹೋಗ್ತಾ ಇದ್ದೇನೆ, ಭಗವಂತ ನಾನು ಪೇಟೆಗೆ ಹೋಗ್ತಾ ಇರತಕ್ಕಂತಹದ್ದೆಲ್ಲ ನಿನ್ನ ಮಂದಿರಕ್ಕೆ ಪ್ರದಕ್ಷಿಣೆ ಬರ್ತಾ ಇದ್ದೇನೆ ಎಂಬ ಭಾವನೆ ಇರಲಿ. ಅಲ್ಲಿ ವ್ಯವಹಾರವನ್ನು ಮಾಡ್ತಾ ಇದ್ದೇನೆ, ಭಗವಂತ ನಾನು ಯಾವುದೋ ಒಂದು ಕ್ಷುಲ್ಲಕ ವ್ಯವಹಾರವನ್ನು ಮಾಡ್ತಾ ಇರತಕ್ಕಂತಹದ್ದೆಲ್ಲ ಇದು ನಿನ್ನ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದೇನೆ, ನಿನ್ನ ಸ್ತೋತ್ರವನ್ನು ಹೇಳ್ತಾ ಇದ್ದೇನೆ ಎಂಬ ಭಾವನೆ ಇರಲಿ. ನಾವು ಯಾವ ಕರ್ಮವನ್ನು ಮಾಡ್ತಾ ಇದ್ದೇವೋ ಅದೆಲ್ಲವೂ ಭಗವಂತನ ಆರಾಧನೆ. ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂ ತತಃ ಯತ್ ಕರೋಮಿ ಜಗನ್ನಾಥ. ಹೇ ಜಗತ್ತಿನ ಸ್ವಾಮಿಯಾದಂತಹ ಭಗವಂತನೇ, ನಾನು ಏನೇನನ್ನು ಮಾಡ್ತಾ ಇದ್ದೇನೋ ಅದೆಲ್ಲ ತದಸ್ತು ತವ ಪೂಜೆ, ಅದೆಲ್ಲವೂ ನಿನ್ನ ಪೂಜೆಯಾಗಲಿ. ಕರ್ಮಣ ಮನಸ ವಾಚ, ಇದು ಭಗವಂತನಲ್ಲಿ ಪ್ರಾರ್ಥನೆ. ಹೇ ಭಗವಂತ, ನಾನು ಮಾಡತಕ್ಕಂಥ ಎಲ್ಲ ಕರ್ಮಗಳು ನಿನ್ನ ಪೂಜೆಯಾಗುವ ಹಾಗೆ ನೀನು ನೋಡಿಕೋ. ಎರಡನೆಯದ್ದು ನಮ್ಮ ಪ್ರತಿಜ್ಞೆ ಏನು? ಕರ್ಮಣ ಮನಸ ವಾಚ ಯಾ ಚೇಷ್ಟ ಮಮ ನಿತ್ಯಶಃ ಕೇಶವಾರಾಧನೆ ಸಾಸ್ಯಾತ್ ಜನ್ಮ ಜನ್ಮಾಂತರೇಶ್ವಪಿ. ಕಾಯ ವಾಚ ಮನಸ, ಪ್ರತಿನಿತ್ಯದಲ್ಲಿಯೂ ನನ್ನಿಂದ ಯಾವ ಯಾವ ಚೇಷ್ಟಗಳು ನಡೀತಾ ಇದ್ದಾವೋ, ಕರ್ಮಣ ಮನಸ ವಾಚ, ಕಾಯ ವಾಚ ಮನಸ, ಯಾವ ಯಾವ ಚೇಷ್ಟಗಳು ನನ್ನಿಂದ ನಡೀತಾ ಇದೆ, ಯಾ ಚೇಷ್ಟ ಮಮ ನಿತ್ಯಶಃ, ಪ್ರತಿನಿತ್ಯದಲ್ಲಿ ನಡೆಯತಕ್ಕಂತಹ ಯಾವ ಯಾವ ಚೇಷ್ಟೆಗಳೆಲ್ಲ ಇದ್ದಾವೋ, ಕೇಶವಾರಾಧನೆ ಸಾಸ್ಯಾತ, ಎಲ್ಲ ಚೇಷ್ಟೆಗಳು ಭಗವಂತನ ಪೂಜೆ ಎಂದೆನಿಸಿಕೊಳ್ಳಲಿ. ಯಾವಾಗ? ಜನ್ಮ ಜನ್ಮಾಂತರೇಶ್ವಪಿ, ನನ್ನ ಪ್ರತಿಯೊಂದು ಜನ್ಮಗಳಲ್ಲಿಯೂ ಕೂಡ ನಾನು ದೈನಂದಿನ ಜೀವನದಲ್ಲಿ ಮಾಡತಕ್ಕಂಥ ಎಲ್ಲ ಕ್ರಿಯೆಗಳು ಎಲ್ಲ ಚೇಷ್ಟೆಗಳು ಕೂಡ ಅದು ಭಗವಂತನ ಪೂಜೆ ಅಂತ ಆಗಲಿ ಎಂಬುದಾಗಿ ನಮ್ಮ ಪ್ರಾರ್ಥನೆ. ಈ ರೀತಿ ಪ್ರಾತಃ ಕಾಲದಲ್ಲಿ ದೇವರಲ್ಲಿ 2 ಪ್ರಾರ್ಥನೆಯನ್ನು ಮಾಡಿಕೊಂಡು ಅದರ ನೆನಪನ್ನು ಸದಾ ಜಾಗೃತವಾಗಿ ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ನಮ್ಮ ಕೆಲಸಗಳಲ್ಲಿ ತೊಡಗಿಕೊಂಡೆವು ಎಂದಾದಲ್ಲಿ ನಮ್ಮಿಂದ ಆ ದಿವಸದಲ್ಲಿ ಯಾವುದೇ ದುರಾಚಾರಗಳು ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಯಾವ ಕರ್ಮವನ್ನು ಮಾಡುವುದಾದ್ರೂ ದೇವರ ಪೂಜೆ ಎಂಬ ಭಾವನೆ ನಮ್ಮಲ್ಲಿರ್ತದೆ. ನಾನು ಉಪನ್ಯಾಸದಲ್ಲಿ ಈ ಕಥೆಯನ್ನು ಹೇಳ್ತಾ ಇದ್ದೆ ಒಂದು ಕಡೆಯಲ್ಲಿ ಪ್ರವಚನ ಮಾಡುವಾಗ. ಪ್ರವಚನ ಎಲ್ಲ ಮುಗಿದು ನಾನು ಹೊರಡ್ಲಿಕ್ಕಾಗುವಾಗ ಒಬ್ಬರು ಸಜ್ಜನರು ಬಂದು ಕೇಳಿದರು, ಅಲ್ಲ ಸ್ವಾಮಿ, ಎಲ್ಲ ಕೆಲಸಗಳಲ್ಲಿಯೂ ದೇವರ ಕೆಲಸ, ದೇವರ ಪ್ರೀತ್ಯರ್ಥವಾಗಿ ಎಂಬ ಭಾವನೆಯಿಂದ ಮಾಡ್ತೇವೆ ಅಂತ ಆದರೆ ನಾವು ಕೆಟ್ಟ ಕೆಲಸಗಳನ್ನು ಕೂಡ ದೇವರ ಪೂಜೆ ಎಂಬ ಭಾವನೆಯಿಂದ ಮಾಡಿದರೆ ಆಗ್ಲೂ ದೋಷ ತಟ್ಟುವುದಿಲ್ವೋ, ಅದು ದೇವರ ಪೂಜೆ ಆಗ್ತದೋ ಅಂತ ಕೇಳಿದರು. ಉದಾಹರಣೆಗೆ ಲಂಚ ತಗೊಳ್ತೇವೆ, ಇದು ನಾನು ಲಂಚ ತಗೊಳ್ತಾ ಇಲ್ಲ, ದೇವರ ಪೂಜೆ. ಪ್ರಶ್ನೆ ಸಹಜವಾದದ್ದು, ಉತ್ತಮ ಪ್ರಶ್ನೆಯನ್ನು ಕೇಳಿದ್ರು ಹೌದು. ಆದರೆ ಅದಕ್ಕೆ ಸ್ವವಿಹಿತ ವೃತ್ತಿಯ, ನಿನ್ನ ಪಾಲಿನದ್ದಾದಂತಹ ಕರ್ತವ್ಯ, ಲಂಚ ತೆಗೆದುಕೊಳ್ಳುವುದು ನಿನ್ನ ಕರ್ತವ್ಯ ಅಲ್ಲ, ಸುಳ್ಳು ಹೇಳುವುದು ನಿನ್ನ ಕರ್ತವ್ಯ ಅಲ್ಲ, ವಂಚನೆ ಮಾಡುವುದು ನಿನ್ನ ಕರ್ತವ್ಯ ಅಲ್ಲ, ಸ್ವವಿಹಿತ, ನಿನಗೆ ವಿಹಿತವಾದಂತಹ ಕಾರ್ಯವನ್ನು ಮಾತ್ರ ಹೇಳ್ತಾ ಇದ್ದಾರೆ. ಮತ್ತೊಂದು ಗಮನಿಸಬೇಕಾದ ಅಂಶ, ದೇವರ ಪೂಜೆ ಅಂತ ಆಗಬೇಕಾದ್ರೆ, ನಾವು ಮಾಡತಕ್ಕಂತಹ ಪ್ರತಿಯೊಂದು ಕ್ರಿಯೆಗಳು ಪ್ರತಿಯೊಂದು ಚೇಷ್ಟೆಗಳು ದೇವರ ಪೂಜೆ ಅಂತ ಆಗಬೇಕಾದ್ರೆ 2 ಮೊದಲು ತ್ಯಾಗ ಮಾಡಬೇಕು. ಯಾವುದು? ಒಂದು ರಾಗ, ಮತ್ತೊಂದು ದ್ವೇಷ. ರಾಗ ಅಂದ್ರೆ ಆಸೆ, ಅತಿ ಆಸೆ, ಇನ್ನೂ ಬೇಕು, ಮತ್ತೂ ಬೇಕು, ಮತ್ತಷ್ಟೂ ಬೇಕು, ಮಗದಷ್ಟೂ ಬೇಕು, ಬಗೆದಷ್ಟೂ ಬೇಕು, ಎಲ್ಲವೂ ಬೇಕು, ನನ್ನಲ್ಲೇ ಬೇಕು, ನನ್ನಲ್ಲಿ ಮಾತ್ರ ಬೇಕು, ಬೇರೆ ಯಾರಲ್ಲೂ ಇರಬಾರದೆಂಬಂತಹ ಅತಿ ಆಸೆ. ಮತ್ತೊಂದು ದ್ವೇಷ, ಅವನನ್ನು ಕಂಡ್ರೆ ಆಗುವುದಿಲ್ಲ, ಇವನನ್ನು ಕಂಡ್ರೆ ಆಗುವುದಿಲ್ಲ, ಅವ ನನಗೆ ಒಂದು ಕಾಲದಲ್ಲಿ ಅನ್ಯಾಯ ಮಾಡಿದ್ದವ, ಆದ ಕಾರಣ ಅವನ ಮೇಲೆ ಇವತ್ತಲ್ಲ ನಾಳೆ ಹಾಗೆ ತೀರಿಸಿಕೊಳ್ತೇನೆ, ಅವನಿಗೆ ಹಾಗೇ ಆಗಬೇಕು, ಅವನಿಗೆ ಬಹಳ ಒಳ್ಳೆದು, ಅವನಿಗೆ ಕೆಟ್ಟದ್ದಾದದ್ದು ಬಹಳ ಒಳ್ಳೆದಾಯಿತು, ಇದು ದ್ವೇಷ. ಈ 2 ಬಿಟ್ಟು ಪ್ರತಿಯೊಬ್ಬ ಜೀವಿಯು, ಪ್ರತಿಯೊಬ್ಬ ಮನುಷ್ಯನೂ ಕೂಡ ಈ 2 ದೂರೀಕರಿಸಿ ತನ್ನ ಪಾಲಿನ ಕರ್ತವ್ಯವನ್ನು ಪ್ರಾಮಾಣಿಕತೆಯಿಂದ ದೇವರ ಪೂಜೆ ಎಂಬ ಭಾವನೆಯಿಂದ ಮಾಡಿದ ಎಂದಾದಲ್ಲಿ ಅದುವೇ ಶ್ರೇಷ್ಠ ಧರ್ಮಾಚರಣೆ, ಅದುವೇ ದೇವರ ಪೂಜೆ ಅಂತ ಕರೆಸಿಕೊಳ್ಳುತ್ತದೆ. ಈ ರೀತಿಯಲ್ಲಿ
ಬೆಳಗಿನ ಜಾವ ದೇವರಲ್ಲಿ ಪ್ರಾರ್ಥಿಸಿ ದೀಪ ಹಚ್ಚಿ ದೇವರನ್ನು ಯೋಗ ನಿದ್ರೆಯಿಂದ ಎಬ್ಬಿಸಿ, ದೇವರೇ ನನ್ನ ದೈನಂದಿನ ಜೀವನದ ಪ್ರತಿಯೊಂದು ಕ್ರಿಯೆಗಳು ನಿನ್ನ ಪೂಜೆಯಾಗಲಿ ಎಂಬುದಾಗಿ ಪ್ರತಿನಿತ್ಯವೂ ದೇವರಲ್ಲಿ ಪ್ರಾರ್ಥಿಸಿ ನಮ್ಮದಾದಂತಹ ನಮ್ಮ ಪಾಲಿನ ಕರ್ತವ್ಯಗಳನ್ನು ನಿರ್ವಹಿಸೋಣ ಅಂತ ಹೇಳ್ತಾ, ಇನ್ನೂ ನಮಗೆ ಇಲ್ಲ ಪೂಜೆಗಳನ್ನು ಮಾಡಲೇಬೇಕೆಂಬಂತಹ ಅಪೇಕ್ಷೆ ತುಡಿತ ಉಂಟು ಎಂದಾದಲ್ಲಿ ಅದರ ವಿವರಣೆಗಳನ್ನು ಮುಂದಿನ ಸಂಚಿಕೆಗಳಲ್ಲಿ ಕೊಡ್ಲಿಕ್ಕಿದ್ದೇನೆ ಅಂತ ಹೇಳ್ತಾ ಇವತ್ತಿನ ಭಾಗವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.